लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बिजापुर। ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಮಾಡಿರುವಂತಹ ಏನು ಲಾಠಿ ಪ್ರಹಾರ ಇದೆ, ಅವರನ್ನ ಆ ರೀತಿ ಕೆಡದಾಗಿ ಬಡದಿರುವಂತ ಘಟನೆ ಏನಿದೆ, ನಾನು ಬಹಳ ಕಟು ಶಬ್ದಗಳಲ್ಲಿ ಅದನ್ನ ವಿರೋಧ ವ್ಯಕ್ತ ಮಾಡ್ತೇನೆ. ಸಹಜವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. 2A ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನ ಹಲವಾರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡ್ಕೊಂಡು, ಹಿಂದಿನ ಸರ್ಕಾರಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಅತಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ. ಈ ಬಾರಿ ಸರ್ಕಾರವೇ ವಿನಾಕಾರಣ ಪ್ರಚೋದನೆ ಮಾಡಿ ಅವ್ರ ಮೇಲೆ ಒಂದು ದುಷ್ಕೃತ್ಯವನ್ನು ಎಸಗೋ ಕೆಲಸ ಮಾಡಿದ್ದಾರೆ. ನಾನು ಇದನ್ನ ಕಟು ಶಬ್ದಗಳಲ್ಲಿ ವಿರೋಧಿಸ್ತೇನೆ. ಒಂದ್ ರೀತಿ ಯಾವ ಸಿದ್ದರಾಮಯ್ಯನವರು, ಯಾವ ಕಾಂಗ್ರೆಸ್ ಪಾರ್ಟಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಹೋಗಿ ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿನ ಅಧಿಕಾರ ಸಿಕ್ಕಾಗ ಅವ್ರಿಗೆ ನ್ಯಾಯ ಕೊಡೋ ಬದಲಿಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಂತ ಭಾವಿಸ್ತೇನೆ. ಸ್ವತಃ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಇದ್ರು, ಒಂದ್ 3 ಜನ ಮಂತ್ರಿಗಳ ಕಳಿಸಿ, ನೀವೆಲ್ಲ ಗಮನಿಸಿದ್ರೆ ಅಂತ ಭಾವಿಸ್ತೀನಿ, ಮಾಧ್ಯಮದ ಮಿತ್ರರೇ ಸಾಕ್ಷಿಯಾಗಿದ್ರಿ. ಆ ಮಂತ್ರಿಗಳು ಬಂದು ಏನ್ ಹೇಳಿದ್ರು ಅಲ್ಲಿ ಹೋರಾಟಗಾರರ ಬಳಿ, ಒಂದ್ ಪೈಸೆ ಅಷ್ಟು ಕನ್ವಿನ್ಸಿಂಗ್ ಇರಲಿಲ್ಲ. ನೀವು ಯಾರೋ ಒಂದು 10 ಜನ ಬನ್ನಿ ಮುಖ್ಯಮಂತ್ರಿಗಳ ಬಳಿ ಮಾತಾಡಿಸ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಕೆಟ್ಟ ಘಟನೆ ಆಗ್ಲಿಕ್ಕೆ ಕಾರಣ ಸರ್ಕಾರ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಇರಲಾರ್ದಾಗ ಪ್ರಚೋದನೆ ಮಾಡುವ, ಅಧಿಕಾರ ಸಿಕ್ಕಾಗ ಅವರನ್ನ ಬಗ್ಗು ಬಡಿಯುವಂತ ಕೆಲಸ ನೀವೇನ್ ಮಾಡಿದ್ರಿ. ಇದರ ಫಲವನ್ನ ಮುಂಬರುವ ದಿನಗಳಲ್ಲಿ ನೀವು ಉಣಬೇಕಾಗ್ತದ. 2A ಕೊಡಬೇಕು ಅನ್ನುವಂತ ಹೋರಾಟ ಏನಿದೆ ಅದು ನೀವು ಯಾವುದೇ ಕಾರಣಕ್ಕೂ ದಮನ ಮಾಡ್ಲಿಕ್ಕಾಗಲ್ಲ. ಏನಿವತ್ತು ಗಾಯಗಳಾಗಿದ್ದಾರೆ ಆ ಎಲ್ಲ ಸಹೋದರರಿಗೆ ನಾವು ಸಾಂತ್ವನ ಹೇಳ್ತಿದ್ವಿ. ಯಾವುದೇ ಕಾರಣಕ್ಕೂ ಅವ್ರ ಮನೆಯವರು ಗಾಬರಿ ಆಗಬಾರದು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಸ್ವತಃ ಗುರುಗಳು ಸರ್, ಈ ರಾಜ್ಯದೊಳಗ ಕ್ಯಾವಿ ಹಾಕೊಂಡ್ರೆ ಮುಟ್ಟಬೇಕಾದ್ರೆ ಒಂದು ಕಾಲಿತ್ತು, ಹೆದರುವಂತ ಕಾಲಿತ್ತು. ಫಸ್ಟಿಗೆ ಟಾರ್ಗೆಟ್ ಗುರು. ಯಾವ ಪರಿಸ್ಥಿತಿಯೊಳಗ ಯಾವ ರೀತಿ ಸರ್ಕಾರದೊಳಗೆ ನಾವು ಜೀವಿಸ್ಲಕತ್ತೇವಿ, ಒಂದು ರೀತಿ ಆತಂಕ ಆಗ್ಯದ. ಬಹಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ನಾಯಕರುಗಳು. ಹಿಟ್ಲರ್ ಸರ್ಕಾರ ಅಂತ ಹೇಳಿ, ಹಿಟ್ಲರ್ ಅನ್ನ ಮೀರಿಸುವ ಸರ್ಕಾರ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಿಟ್ಲರ್ ಮೀರಿಸುವ ಆಡಳಿತವನ್ನು ಈ ಸರ್ಕಾರ ನಡೆಸ್ತಿದೆ. ಸಮಾಜಗಳ ಮಧ್ಯದಲ್ಲಿ ಸಂಘರ್ಷ ಮಾಡಿಸೋದು, ವಿನಾಕಾರಣ ಪ್ರಚೋದನೆ ಮಾಡೋದು ವಿರೋಧ ಪಕ್ಷದಾಗಿದ್ದಾಗ, ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಅವರನ್ನು ದಮನ ಮಾಡೋದು. ಇವರಿಗೆ ಬುದ್ಧಿ ಕಲಿಸುವ ದಿನಗಳು ದೂರಿಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ಅವರು ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾರೆ, ಅವರು ಇವರು ಸಚಿವರುಗಳ ಮೇಲೆ ಇವರು ಬಗೆಹರಿಸ್ಕೊಳ್ತಾ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ, ವಿನಾಕಾರಣ ಗಲಾಟೆ ಮಾಡ್ತಾ ಇದ್ರು, ಹಾಗಾಗಿ ಇದು ಮಾಡಿದ್ರು ಅಂತ ಹೇಳ್ತಾರೆ. ಸರ್, ನಾನ್ ಗಮನಿಸಿರುವಾಗ ನಾವು ಹೋರಾಟದ ಹಿನ್ನೆಲೆ ಏನು ಬಂದವು. ಈಗೇನಲ್ಲಿ ಟೆಂಟ್ ಹಾಕ್ಯಾರಲ್ರಿ, 50% ಟೆಂಟ್ಸ್ ನಮ್ಮ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಂಬಂಧಪಟ್ಟಂತ ಇರ್ತವೆ, ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತ, ರೈತರ ಬೇಡಿಕೆಗಳಿಗೆ ಸಂಬಂಧ. ಸರ್, ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂತ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥದ್ದು ಸಹಜವಾಗಿರ್ತದೆ. ಅವ್ರಿಗೆ ಬರುವ ಪರಿಸ್ಥಿತಿ ಇರಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗರೆ ಇದಾರೋ ಇಲ್ಲೋ ಮುಖ್ಯಮಂತ್ರಿ ಆಗೋದು ಅಂದ್ರೆ ಹುದ್ದೆ ಬಿಟ್ಕೊಡ್ರಿ, ಯಾಕಬೇಕು? ಯಾರಾದ್ರೂ ಯೋಗ್ಯರನ್ನ ನಿಭಾಯಿಸುವಂತವ್ರು ಬರ್ತಾರೆ. ಈ ನಾಡಿನೊಳಗ ಒಂದು ಬಹಳ ದೊಡ್ಡ ಸಮುದಾಯ ಎಂದು ಹೋರಾಟ ಮಾಡಕತ್ತದ ನೋವಿನೊಂದಿಗೆ. ನಾವು ನಿರಂತರ ಹೋರಾಟ ಮಾಡಿದ್ರು ನಾವು ಬೇಡಿಕೆ ಈಡೇರಿಲ್ಲ ಅಂತ ನೋವಿನೊಂದಿಗೆ. ನೀವು ಮುಖ್ಯಮಂತ್ರಿ ಪುರುಸತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಏನಂಗಲ್ಲ, ನೀವು ಬಿಟ್ಬಿಡ್ರಿ ಈ ಹುದ್ದೆಗೆ ಅಯೋಗ್ಯರಿದ್ದೀರಿ ಅಂತ ಜನ ಮಾತಾಡ್ತಾರೆ. ನಾ ಹೇಳೋದು ತಪ್ಪಾಗ್ತದ, ಅದಕ್ಕೆ ಜನ ಮಾತಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮಗ ಆದ್ಯತೆ ಯಾವ್ದು ಅನ್ನೋದು ಉಳಿದಿಲ್ಲ. ಅರುಣ್ ಸರ, ನಿಮ್ ಸರ್ಕಾರ ಇದ್ದಾಗ ಚಾಕ್ಲೇಟ್ ಕೊಟ್ಟು, ನಿಮ್ ಸರ್ಕಾರ ಇದ್ದಾಗ ಚಾಕ್ಲೇಟ್ ಕೊಟ್ಟಿರಿ, 2D ಚಾಕ್ಲೇಟ್ ಕೊಟ್ಟಿರಿ. ಈಗ ಇವ್ರ ವಿರುದ್ಧ ಹಿಂಗ್ ಮಾತಾಡಿದ್ರೆ ಹೆಂಗೆ? ನನಗೆ ಒಂದು ಖುಷಿ ಆಗ್ಯದ, ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟೆ ಅವನು ಶಬ್ದ ಬಳಸಿದ್ರು. ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಾಕ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಇಲ್ಲ. ಹೊಳ್ಳೆ ನಮ್ಮ ಸರ್ಕಾರ ಬಂದಿತ್ತಂದ್ರೆ ನಾವು 100% ಫುಲ್ ಮೀಲ್ ಕೊಡ್ತಿದ್ವಿ. ನಿಮ್ಗೆ ಗೊತ್ತಿರಲಿ, ಹಿಂದೂ ಭಾರತೀಯ ಜನತಾ ಪಾರ್ಟಿ ಒಳಗ ಸ್ಟಾರ್ಟರ್ ಕೊಟ್ಟಿವಿ, ಫುಲ್ ಮೀಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಗ್ತದ ಅನ್ನೋದು ಬರೋ ದಿನಗಳದಾಗ ಭವಿಷ್ಯ, ಅದ್ರಾಗೇನು ಡೌಟ್ ಇಲ್ಲ. ಅಲ್ಲ, ನೀವು ಅಲ್ಪಸಂಖ್ಯಾತರ ರಸೀದು ಕೊಟ್ಟಿರಿ, ನಾ ಅದನ್ನ ಕೊಡಂಗಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ.
ನಾ ಅದಕ್ಕೆ ಅವಕಾಶ ಕೊಡಲ್ಲ ಅಂತ. ಸರ್ ಅದು ಭಾಳ ದೊಡ್ಡ ಚರ್ಚೆಗೆ ಹೋಗ್ಬಿಡ್ತೀರಿ. ಯಾರು ಕಸ್ಕೊಂಡು ತೊಗೊಂಡಿದ್ರು ಇಡೀ ದೇಶದಾಗಿರ್ಲ ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು ಅದನ್ನ ವಾಪಸ್ ಯಾರು ಕಸ್ಕೊಂಡ್ರು ಅದು ಒಂದು ದೊಡ್ಡ ಚರ್ಚೆ ಅದು. ಇಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರ ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು ಇಡೀ ದೇಶದಾಗಿರ್ಲಾರ ಮೀಸಲಾತಿಯಿಂದ ಅವ್ರು ಕೊಡುವಂತ ಪ್ರಯತ್ನ ಮಾಡ್ರಿ. ಅದೆಲ್ಲವೂ ಕಾನೂನಿನ ವ್ಯಾಪ್ತಿ ಒಳಗದ ಈಗ ಅದೊಂದು ಬಹಳ ದೊಡ್ಡ ಚರ್ಚೆ. ಒಟ್ಟು ಮೀಸಲಾತಿ ಚರ್ಚೆಗೆ ಹೋದ್ರೆ ಬಹಳ ದೊಡ್ಡದು. ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡಿರಲಿಲ್ಲ. ನೀವು ಪ್ರಾಮಾಣಿಕವಾಗಿ ಒಪ್ಕೊಡ್ರಿ ಇವ್ರಿಗೆಲ್ಲ. ಸರ್ ಹೋರಾಟಗಾರರಾಗಿರುವಂತ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯ ಬಹಳ ಕಳಕಳಿ ಅವ ನಮ್ಮ ಲೀಡರ್ ಸರಿ ಇಲ್ಲ ಅಂತ ಹೇಳಿದ್ರು. ನೀವು ಕೇಳಿರೋ ಇಲ್ಲೋ? ಇವತ್ತೇನಾದ್ರು ಪರಿಸ್ಥಿತಿ ಹೇಳ್ರಿ. ಅವರೇ ಕುತ್ಕೊಂಡು ಯಾರು ಹಂಗ ನಂಬಿದ್ರು ನಾಯಕರು ಅವ್ರ ಮೇಲೆನೆ ಲಾಠಿ ಪ್ರಹಾರ ಮಾಡಿಸುವಂತ ಕೆಲಸ ಮಾಡಿದ್ರಲ್ಲ. ದಿಸ್ ಇಸ್ ವೆರಿ ಅಂದ್ರೆ ಒಂದು ನಾಗರಿಕ ಸಮಾಜ ನಾಚಿಕೆ ಪಡಂತ ಕೆಲಸ ಮಾಡಿದ. ವಿಜೇಂದ್ರಗೆ ಸ್ವಲ್ಪ ಹೊರಗಾಕಿ ಮಾಡಿದಾಗತ್ತಲ್ಲ ನಿನ್ನೆ. ಸರ್ ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳ ತಕ್ಕಂತೆ ಇದೇ ಇರ್ತದೆ. ಈಗ ವಿಜೇಂದ್ರ ಹೋದಾಗ ಗಲಾಟೆ ಆಗ್ಯದ, ಮಂತ್ರಿಗಳು ಹೋದಾಗೂ ಗಲಾಟೆ ಆಗ್ಯದ. ಸರ್ ಈಗೇನು ನೇತೃತ್ವ ವಹಿಸ್ಯಾರಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಅವಮಾನ ಅಲ್ಲಲ್ಲ ಸ್ವಾಭಾವಿಕ ಸರ್. ಸಾರ್ವಜನಿಕ ಬದುಕಿನೊಳಗ ಸಮ್ಮಾನ ಅಪಮಾನ ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಭಾವದೊಂದಿಗೆ ನಾವು ಇರ್ಬೇಕಾಗ್ತದೆ. ಎರಡು ಮಾಡಿ ನೆಕ್ಸ್ಟ್ ನಾನು ಸರ್ಕಾರ ತರಬೇಕು, ಅದ್ರ ಮೂಲಕ 2A ಕೊಡಬೇಕು. ಇದು ನಮ್ಮ ಹತ್ರ ಛಲ ಬರ್ತದೆ. ಇನ್ನು ಸರ್ ಹೇಳಿದ್ರು ಒಂದು ವರ್ಡ್ ಮಾಡ್ಲಿಕ್ಕೆ ಈ ತರ ಮಾಡಿದ್ರು ಅಥವಾ ಆ ಚರ್ಚೆಗೆ ಏನಾದ್ರು ಮತ್ತೆ ಈಗ ಅಂತ ಡೈವರ್ಟ್ ಮಾಡ್ಲಿಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸದನ ನಡೆಸುವ ಜವಾಬ್ದಾರಿ ಆಡಳಿತ. ನಿಮಗೆ ಟ್ರೆಜರಿ ಬೆಂಚ್ ಅಂತ ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತವನ್ನು ಚಾಚಬೇಕು. ವಿರೋಧ ಪಕ್ಷಗಳಿಗೆ ವೇದಿಕೆಗಳು ಅನ್ನುವಂಥ ಸಂದರ್ಭದಾಗ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸ್ಪಂದನೆ ಮಾಡಲೇಬೇಕಾಗ್ತದೆ. ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ, ಈ ಎಲ್ಲ ಹೋರಾಟಗಳು ಈಗ ಒಳ ಮೀಸಲಾತಿ ಇರ್ಬೋದು, 2A ಇರಬಹುದು, ಇನ್ನೂ ಹಲವಾರು ಉತ್ತರ ಕರ್ನಾಟಕದ ಹಲವು ಬೇಡಿಕೆಗಳ ಕುರಿತು ವಕಾಫತ್ ಇರ್ಬೋದು, ಇದು ಯಾವುದೋ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳಲ್ಲ. ಎಲ್ಲವೂ ಜನರ ಹೋರಾಟ. ಜನರ ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ನಾವು. ಅಂದ್ರೆ ಒಳಗಡೆ ಪ್ರಸ್ತಾಪ ಮಾಡ್ಲಿಕ್ಕೆ ಸದನ ನಡೆಸುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲೆ. ನನ್ಗೇನೋ ಏನಿಸ್ತಿದೆ ಅಂದ್ರೆ ಒಂದ್ ರೀತಿ ಸದನ ನಡೆಸುವ ಹಾಗಾಗಿರ್ಬೇಕು, ಬೆನ್ ಕೊಟ್ಟು ಓಡಿ ಹೋಗಿರ್ಬೇಕು ಅಂತ ಆಡಳಿತ ಪಕ್ಷಕ್ಕೆ ಸದನ ನಡೆಸುವ ಬದ್ಧತೆ ಇಲ್ಲ. ಅವ್ರ ಬದ್ಧತೆ ಇದ್ರೆ ಈ ರೀತಿ ಸಾಮಾಜಿಕ ಹೋರಾಟಗಾರರಿಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿ ಒಂದ್ ಸ್ವಲ್ಪ ಪೂರ್ವ ತಯಾರಿ ಮಾಡ್ಬೇಕಲ್ಲ ಸರ್. ಈಗ ಪಂಚತಾಲಿ ಜಗದ್ಗುರುಗಳು ಒಂದು ದೊಡ್ಡ ಹೋರಾಟ ಮಾಡ್ತಿದಾರೆ ಅಂತ ಗೊತ್ತಾದ ನಂತರ ಇವ್ರದ್ದು ಏನ್ ಮಾಡ್ತಿದೆ, ಇಂಟೆಲಿಜೆನ್ಸ್ ಎಲ್ಲಿದೆ ಅದನ್ನ ನೋಡ್ಕೊಂಡು ಎಷ್ಟು ಜನ ಸೇರ್ತಾರೆ, ಅದಕ್ಕೆ ಏನ್ ಪ್ರಿಕಾಷನ್ ತೊಗೊಳ್ಬೇಕು, ಅವ್ರ ಹತ್ರ ಏನ್ ಮಾತಾಡಬೇಕು, ಮನವೊಲಿಸುವುದು ಒಂದು ಮಾರ್ಗದಲ್ಲ. ನಿಮ್ಮ ಹತ್ರ ಪೊಲೀಸ್ ಅದಾರ, ಲಾಠಿ ಅದಾವ ಅಂತ ಹೇಳಿ ನೀವು ನೇರವಾಗಿ ಅದರ ಮೂಲಕವೇ ಸರ್ಕಾರ ನಡೆಸುತ್ತೆ ಅನ್ನೋಂಥದ್ದು ಯಾವ್ದಾದ್ರು ಸರ್ಕಾರ ಯಶಸ್ವಿಯಾಗಿದೆ ಅದು. ಇವ್ರು ಆ ರೀತಿ ಯಾವ ಕೆಲಸನೂ ಮಾಡಿಲ್ಲ ನೋಡ್ರಿ. ಉಲ್ಟಾ ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿರ್ತೀನಿ. ಕಾಂಗ್ರೆಸ್ಸಿನ ಅವತ್ತು ಹಿಂದೆ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಾಗ ನೇತೃತ್ವ ವಹಿಸಿರುವ ಕಾಂಗ್ರೆಸ್ಸಿನ ಇವತ್ತು ನಾಯಕರು, ಇವತ್ತು ಅವರು ಮಂತ್ರಿಗಳು ಏನ್ ಹೇಳಿದ್ರು, ಸಹಿಸ್ಕೊಳಕ್ಕಾಗಲ್ಲ ಹೋರಾಟ ಅಂತ. ಅರೆ ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ನೀವೇ ಮುಂದೆ ನಿಂತು ಯಾರು ಕಿತ್ತೂರು ಚೆನ್ನಮ್ಮನ ಅವತಾರ, ಝಾನ್ಸಿ ಲಕ್ಷ್ಮೀಬಾಯಿ ಅವತಾರ ಅಂತ ತಿಳ್ಕೊಂಡವ್ರು ಇವತ್ತು ನಾವು ಸಹಿಸ್ಕೊಳ್ಳೋಣ ಸರ್ಕಾರದ ವಿರುದ್ಧ ಹೋರಾಟ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮಾತುಕತೆಯ ಮನವೊಲಿಸುವ ಯಾವ ಮಾರ್ಗಗಳು ಇಲ್ಲ. ನಾವು ಅಧಿಕಾರದಾಗದೇವಿ, ಇದು ಶಾಶ್ವತದ ಭಾಷೆರ್ರಿ ಅವರು. ಅದರ ಪರಿಣಾಮ ಪೊಲೀಸರ ಮುಖಾಂತರ ಇದನ್ನು ದಮನ ಮಾಡುವಂತ ಕೆಲಸ ಮಾಡ್ತಾರೆ. ಸರ್ ಈಗ ಒಂದೇ ಕ್ವಶನ್, ಈಗ ಸರ್ಕಾರ ಮಾನ್ಯತೆ ಇಲ್ವಾ? ಅದು ಯಾವ ಸರ್ಕಾರ? ಹಿಟ್ಲರ್ ಸರ್ಕಾರ ಯಾವ ಸರ್ಕಾರ? ನಿಮ್ ಸರ್ಕಾರ ಯಾಕೆ ಮಾತುಕತೆ ಮಾಡಿಸ್ತಿಲ್ಲ? ಇದಕ್ಕೆ ನಿಮ್ ಸರ್ಕಾರ, ನಿಮ್ ರಾಜ್ಯಕ್ಕೆ ಏನಿದೆ ಸರ್? ಅಲ್ಲಿ ಏನ್ ಘಟನೆ ಆಗಿದೆ ಅಂತ ಹೇಳಿ ನಾವು ಸ್ವಲ್ಪ ದಿಲ್ಲಿ ತಲುಪೋದಂತ ಅದು ಕನಿಷ್ಠ 2-3 ಎಲೆಕ್ಷನ್ ಇಂದ ಅದೇ ಗಮನ ಸೆಳೆದಿದೆ. ಈ ನಿಮ್ ಸರ್ಕಾರ ಅದರ ಹಿನ್ನೆಲೆ ಏನನ್ನೋದು ಸಿದ್ದರಾಮಯ್ಯ ತುಗಾಡ್ಕೊಟ್ರು. ಯಾಕಂದ್ರೆ ಬರೇ 2A ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ. ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ, ವಕೀಲರ ಹೋರಾಟಕ್ಕೂ, ಉತ್ತರ ಕರ್ನಾಟಕ ಹೋರಾಟಕ್ಕೂ, ಎಲ್ಲಾ ಹೋರಾಟಕ್ಕೂ ನಿರ್ಬಂಧ ಹೇರಿದೆ. ದಮನ ನೀವು ಹಿಟ್ಲರ್ ಸಿದ್ದರಾಮಯ್ಯ ಅನ್ಲಾರ್ದೆ ಮತ್ತೊಂದು ವರ್ಡ್ ಇಲ್ಲ. ಹಿಟ್ಲರ್ ಶಬ್ದದ ಬದಲಿ ನನ್ನ ಹೆಸರು ಬಳಸಬೇಕು, ನಾಟ್ಯ ಇರಬೇಕು. ಅಲ್ಲ ಸರ್, ಈ ತರ ಯಾಕೆ ಡೀಸೆಲ್ ಅವಾಗ ಶಾರ್ಟೇಜ್ ಆಯ್ತು, ಯಾರು ಅಲ್ಲಿ ಸ್ಟೋರೇಜ್ ಮಾಡಿದ್ರು, ಎಲ್ಲಿಂದ ಫಂಡ್ ಆಯ್ತು, ಅದೆಲ್ಲ ವಿವರ ನಿಮ್ಮ ಮಾಧ್ಯಮದಾಗೆ ಬಂದದ್ದು.
ಅದು ಇಲ್ಲಿ ಮಾತಾಡಿದ್ರೆ ಗಮನಿಸಿದ್ರೆ ನೀವು ಹಂಗೆ ಆಗುತ್ತೆ. ಒಬ್ಬ ಏಕ ವ್ಯಕ್ತಿ ಹೋರಾಟ ಆಗಿದೆ, ಅದು ಒಬ್ಬ ಏಕ ಸ್ವಾಮೀಜಿ ಸಮಾಜ ಏಕ ವ್ಯಕ್ತಿ ಅಂದ್ರೆ ಅಷ್ಟೊಂದು ಸಮಾಜ ಅಷ್ಟೊಂದು ಬರಂಗಿಲ್ಲ. ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ನಲ್ಲೇ ಇಲ್ಲ, ಯಾರು ಸಚಿವರು ಇಲ್ಲ ಸರ್, ಅದೇನಾಗ್ಯದ, ನೀವು ಭಾಳ ಯೋಗ್ಯವಾದ ಪಾಯಿಂಟ್ ಇದೆ. ನಮ್ಮ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಆ ಸಮುದಾಯದ ನಾಯಕರು ನಮ್ಮ ಪಕ್ಷ ಇದ್ದಾಗ ಹೋರಾಟ ಮಾಡ್ಯಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ. ವ್ಯತ್ಯಾಸ ಆಗಿದ್ದೇನಂದ್ರೆ